ದರ್ಗಾ ಶರೀಫ್ ಜುಮ್ಮಾ ಮಸೀದಿ ಬಟ್ಲಡ್ಕ ಇಲ್ಲಿಯ ಈ ವಿನೂತನವಾದ ಉರ್ಸ್ ಮತ್ತು ಸ್ನೇಹಕೂಟ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗ ತಾನೇ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದಂಥ ನಮ್ಮೆಲ್ಲರ ಗುರುಗಳು, ಮಾರ್ಗದರ್ಶಕರು, ಹಿತಚಿಂತಕರಾದಂಥ ಸಾದತ್ ತಂಗಲ್ರವರೇ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡಂಥ ಅಬ್ಬಾಸ್ ಬಟ್ಲಡ್ಕರ್ ಅವರೇ, ಕಾಸಿಮ್ರವರೇ, ಇಲ್ಲಿ ನನ್ನ ಹಿರಿಯ ಸಹೋದರ ಡಾಕ್ಟರ್ ರಾಜಾರಾಮ್ರವರಿದ್ದಾರೆ, ಕುಪ್ಪೆಟ್ಟಿ ಮಸೀದಿಯ ಅಧ್ಯಕ್ಷರು ಇಲ್ಲಿದ್ದಾರೆ, ಎಲ್ಲ ವೇದಿಕೆ ಮೇಲಿರುವಂಥ ಗುರುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ. ನಮ್ಮ ಸೌಭಾಗ್ಯ ಸಾದತ್ ತಂಗಲ್ರವರು ಮಾತಾಡುವಾಗ ನಾವೆಲ್ಲ ಇಲ್ಲಿ ಕೇಳುವಂಥ ಒಂದು ಅವಕಾಶ ಸಿಕ್ತು. ಅವರ ದೊಡ್ಡತನ ಹೇಗಿದೆ ಅಂತ ಹೇಳಿದ್ರೆ, ನಮ್ಮಂಥ ಕಿರಿಯರಿಗೂ ಒಂದು ಅವಕಾಶ ಕೊಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಅವರು ಅಲ್ಲಿ ನಾನು ಮಾತಾಡುವಾಗ ಹೇಳಿದ್ರು, ನಾನು ಮಾತಾಡಿದ್ಮೇಲೆ ಅದು ಕಾರ್ಯಕ್ರಮ ಮುಕ್ತಾಯವಾಗುತ್ತೆ, ಎಲ್ಲರೂ ಹೋಗ್ತಾರೆ ಅಂತ. ನಾವು ನಿಮ್ಮ ಮಾತನ್ನ ಕೇಳಬೇಕು ಅಂತ ಹೇಳಿದ್ವಿ. ಆದರೂ ಇಂಥ ಒಬ್ಬ ಹಿರಿಯ ವ್ಯಕ್ತಿ ಅವರ ಈ ಧಾರ್ಮಿಕ ಪ್ರಭಾಷಣವನ್ನ ಒಂದು ಸಣ್ಣ ವಿರಾಮವನ್ನು ಕೊಟ್ಟು ನಮಗೂ ಒಂದು ಅವಕಾಶವನ್ನ ಕೊಟ್ಟು ಅವರ ದೊಡ್ಡತನವನ್ನ ಇಲ್ಲಿ ತೋರಿಸಿದ್ದಾರೆ, ಅವರ ಆಶೀರ್ವಾದವನ್ನ ನಮಗೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಒಂದು ಅದ್ಭುತವಾದ ಒಂದು ಮಸೀದಿಯ ನಿರ್ಮಾಣ ಮಾಡಿ ಎಲ್ಲರೂ ಇಲ್ಲಿ ಬರಬೇಕು, ಎಲ್ಲ ಧರ್ಮೀಯರನ್ನ ಇಲ್ಲಿ ಕರೆಸಬೇಕು ಅನ್ನೋ ಒಂದು ದೊಡ್ಡ ಸಂದೇಶವನ್ನ ಕೊಡಬೇಕು, ನಾವೆಲ್ಲರೂ ಸೋದರರಂತೆ ಬಾಳಬೇಕು ಅನ್ನೋ ಸಂದೇಶವನ್ನ ಕೊಡಲಿಕ್ಕೆ ಒಂದು ಸ್ನೇಹಕೂಟವನ್ನು ಆಯೋಜನೆ ಮಾಡಿದ್ರು. ಇವತ್ತು ಕಾರ್ಯಕ್ರಮಗಳ ಒತ್ತಡದಿಂದ ತಡವಾಗಿ ಬಂದರೂ ಸರಿಯಾದ ಸಮಯದಲ್ಲಿ ಕೇರಳದ ಗುರುಗಳ ಮಾತನ್ನು ಕೇಳೋ ಅವಕಾಶ ನನಗೆ ಸಿಕ್ತು, ಸಾದತ್ ತಂಗಲ್ರವರ ಮಾತನ್ನು ಕೇಳೋ ಅವಕಾಶವೂ ಸಿಕ್ತು. ಒಂದು ಸರಿಯಾದ ಸಮಯದಲ್ಲಿ ಕಾರ್ಯಕ್ರಮದ ಸಮಯದಲ್ಲಿ ಬರಲಿಲ್ಲ ಅಂತ ಹೇಳಿದ್ರು, ತಡವಾಗಾದರೂ ಖಂಡಿತ ನಾನು ಇಲ್ಲಿ ಬರಲೇಬೇಕು ಅನ್ನುವ ಸಂಕಲ್ಪವನ್ನು ಮಾಡಿದ್ದೆ. ಇವತ್ತಿಲ್ಲಿ ಬಂದಿದ್ದೇನೆ, ಭಾಳ ಸಂತೋಷ ಆಯಿತು. ನಿಮ್ಮ ಆತಿಥ್ಯಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಅದರೊಂದಿಗೆ ಇವತ್ತು ಎಲ್ಲ ಕಡೆ ಒಂದು ಯುದ್ಧದ ವಾತಾವರಣ ನಾವೆಲ್ಲ ನೋಡ್ತಾ ಇರ್ತೇವೆ. ಒಂದ್ಸತಿ ಹೇಳ್ತಾ ಇರ್ತೇವೆ, ಎಲ್ಲೋ ಯುದ್ಧ ಆಗೋದಕ್ಕೂ ನಮಗೂ ಏನು ಸಂಬಂಧ ಅಂತ. ಯಾವಾಗಲೂ ಕೆಲವರು ದ್ವೇಷವನ್ನ, ಯುದ್ಧವನ್ನ, ಕ್ರೌರ್ಯವನ್ನ ಪ್ರತಿಪಾದಿಸ್ತಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಯುದ್ಧ ಆಗ್ತಿದೆ ಅಂತ ಹೇಳಿದ್ರು ಅದರ ನೋವು ಇಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ ನಮ್ಮ ದೈನಂದಿನ ಬದುಕಲ್ಲಿ. ಇವತ್ತು ರಾತ್ರಿ ನಾನು ಈಗ ಊಟ ಮಾಡಿರಲಿಲ್ಲ, ಅಲ್ಲೆಲ್ಲೋ ಉಜಿರೆ ಹತ್ರ ಊಟಕ್ಕೆ ನಿಲ್ಲಿಸಿದಾಗ ಅಲ್ಲಿ ಹೋಟೆಲ್ನವರು ಹೇಳಿದ್ರು, ಊಟ ಇಲ್ಲ, ಗ್ಯಾಸ್ನ ಸಮಸ್ಯೆ ಇದೆ ಅಂತ ಹೇಳಿದ್ರು. ಆಟೋ ರಿಕ್ಷಾದವ್ರನ್ನ ಕೇಳಿದೆ, ನೀವೆಲ್ಲ ಏನು ಮಾಡ್ತೀರ? ನಮಗೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಹತ್ರನೂ ಗ್ಯಾಸ್ನ ಸಮಸ್ಯೆ ಇದೆ, ನಮ್ಮ ಆಟೋ ರಿಕ್ಷಾಗಳು ಇಲ್ಲ ಅಂತ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ಎಲ್ಲೋ ಒಂದು ಕಡೆ ಏನಾದ್ರು ಒಂದು ಸಣ್ಣ ದಿನ ತಿನ್ನೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ಗ್ಯಾಸ್ನ ಸಮಸ್ಯೆ. ಅದರಿಂದ ಎಲ್ಲೋ ಯುದ್ಧ ಆಗುತ್ತೆ, ನಮಗೇನಾಗುತ್ತೆ ಅನ್ನುವ ಒಂದು ಮನೋಭಾವ ಇದ್ರೆ ಇದನ್ನ ಬಿಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ಯುದ್ಧ ಆದ್ರೂ ಇವತ್ತು ನಮಗೆ ನೇರವಾಗಿ ಪರಿಣಾಮ ಆಗುವಂತ ಸಂದರ್ಭದಲ್ಲಿ ನಾವಿದ್ದೇವೆ. ಇಡೀ ಜಗತ್ತು ಆ ದೇವರ ಒಂದು ಸಣ್ಣ ಗ್ರಾಮದ ರೀತಿಯಲ್ಲಿದೆ. ಎಲ್ಲ ನಮ್ಮ ಸಹೋದರರು. ಇವತ್ತು ಅವನಿಗೆ ಕೆಟ್ಟದ್ದು ಬಯಸ್ಬೇಕು, ಇವನಿಗೆ ಕೆಟ್ಟದ್ದು ಬಯಸ್ಬೇಕು ಅನ್ನುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಬ್ಬ ಮನುಷ್ಯನಿಗೆ ನೋವಾದ್ರೆ ಅದರ ನೇರ ಪರಿಣಾಮ ನಮ್ಮ ಮನೆಯಲ್ಲಿ ಆಗುತ್ತೆ, ನಮ್ಮ ಅಡಿಗೆ ಕೋಣೆಯಲ್ಲಿ ಆಗುತ್ತೆ, ನಮ್ಮ ಹೊಟ್ಟೆಗೆ ಆಗುತ್ತೆ, ನಮ್ಮ ಶರೀರಕ್ಕೆ ಆಗುತ್ತೆ ಅನ್ನುವ ವಿಚಾರವನ್ನ ಬಹಳ ಸ್ಪಷ್ಟ. ಎಲ್ಲರೂ ಭಗವಂತನ ಸೃಷ್ಟಿ, ಯಾರಿಗೂ ನಾವು ಕೆಡಕನ್ನ ಬಯಸುವ ಪರಿಸ್ಥಿತಿಯಲ್ಲಿ ನಾವು ಇಲ್ಲ. ಅಂತ ಒಂದು ಸಂದರ್ಭದ ನಾವು ಅನುಭವಿಸ್ತಾ ಇದ್ದೇವೆ ನಮ್ಮ ಈ ಜೀವಿತಾವಧಿಯಲ್ಲಿ. ಅಂಥ ಒಂದು ಸಂದರ್ಭವನ್ನು ಎಷ್ಟೋ ಸಾವಿರ ಗಟ್ಟಲೆ ಮೈಲಿ ದೂರದಲ್ಲಿ ಇವತ್ತು ಯುದ್ಧ ಆದರೂ ಕೂಡ ನಾವು ಇದರ ನೋವನ್ನ ಈ ಒಂದು ಸಣ್ಣ ಗ್ರಾಮದಲ್ಲೂ ಕೂಡ ಅನುಭವಿಸ್ತಾ ಇದ್ದೇವೆ. ಆದ್ರಿಂದ ಎಲ್ಲರೂ ಶಾಂತಿಯಿಂದ, ಸಹಬಾಳ್ವೆಯಿಂದ, ಪ್ರೀತಿಯಿಂದ ಬದುಕಬೇಕು. ಭಗವಂತ ಒಂದಷ್ಟು ನಮಗೆ ಕೊಟ್ಟಿದ್ದಾನೆ. ಸಾದತ್ ತಂಗಲ್ರವರು ಹೇಳುವಾಗ ನಂಗೆ ಒಂದು ಮಾತದ್ರಲ್ಲಿ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಬಿದ್ದೆ. ಮಾತ್ರೆಯನ್ನ ನಾವು ತಲೆನೋವಿಗೆ ಮಾತ್ರೆಯನ್ನ ತೆಗೆದುಕೊಂಡ್ರೆ ಮಾತ್ರೆ ಕೆಳಗಡೆ ಹೋಗುತ್ತೆ, ತಲೆಗೆ ಹೇಗೆ ಅದು ಗುಣ ಮಾಡುತ್ತೆ ಅನ್ನೋ ವಿಚಾರದ ಬಗ್ಗೆ ಹೇಳಿದ್ರು. ಆದ್ರಿಂದ ಎಲ್ಲ ಭಗವಂತನ ಆಶೀರ್ವಾದದಲ್ಲಿ ನಾವಿದ್ದೇವೆ, ಆತನ ಕೃಪೆ ನಮ್ಮ ಮೇಲೆ ಇರಬೇಕಷ್ಟೆ. ಆದ್ರಿಂದ ಇವತ್ತು ಯಾರ ಬಗ್ಗೆಯೂ ನಾವು ದ್ವೇಷ ಮಾಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಆದ್ರಿಂದ ಈ ಒಂದು ಸೌಹಾರ್ದತೆಯನ್ನ ಹೀಗೆ ಮುಂದುವರಿಸೋಣ. ಈ ಒಂದು ಕಷ್ಟಕ್ಕೆ ನಮಗೆ ಯಾರು ಬರ್ತಾರೋ ಅನ್ನೋ ಅರಿವು ನಮಗಿಲ್ಲ.
ನಾವು ಕಷ್ಟದಲ್ಲಿದ್ದಾಗ ನಮಗೆ ಇಂಥವನೇ ಬೇಕು, ನನ್ನ ಜಾತಿಯವನೇ ಬೇಕು, ನನ್ನ ಧರ್ಮದವನೇ ಬೇಕು, ನಮ್ಮ ಧರ್ಮದ ಡಾಕ್ಟರೇ ಬೇಕು, ನಮ್ಮ ಧರ್ಮದ ರಕ್ತದಾನಿ ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ. ಯಾರು ಭಗವಂತ ಆ ಸಮಯಕ್ಕೆ ಕಳಿಸ್ತಾನೋ, ಯಾರು ನಮಗೆ ಕೈಯನ್ನ ಚಾಚ್ತಾರೋ ಅವರ ಕೈಯನ್ನ ಹಿಡಿದು ನಾವು ಮೇಲೆ ಬರಬೇಕು. ನಮಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ ಭಗವಂತ. ನಾವು ಕೆಲವರ ಕೈಯನ್ನ ಹಿಡಿದು ಮೇಲೆ ಎಳೆಯುವಂತ ಅವಕಾಶವನ್ನ ನಮಗೂ ಕೂಡ ಕಲ್ಪಿಸ್ತಾನೆ. ಆ ಸಮಯದಲ್ಲಿ ಆ ಕಷ್ಟದಲ್ಲಿದ್ದವನ ಕೈ ಹಿಡಿದು ನಾವು ಕೂಡ ಅವನ್ನ ಮೇಲೆತ್ತುವಂತ ಕೆಲಸ ನಾವೆಲ್ಲರೂ ಮಾಡೋಣ. ಒಳ್ಳೆ ಸಂದೇಶಗಳನ್ನ, ಒಳ್ಳೆ ಧಾರ್ಮಿಕ ವಿಚಾರಗಳನ್ನ ಈ ವೇದಿಕೆಯ ಮುಖಾಂತರ ನೀವೆಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ. ಅದನ್ನ ಜೀವನದಲ್ಲಿ ನಾವು ಅಳವಡಿಸುವಂತ ಒಂದು ಒಳ್ಳೆ ಕೆಲಸವನ್ನ ಮಾಡೋಣ. ಇವತ್ತು ಸಾಕಷ್ಟು ಮಸೀದಿಗಳ ಅಭಿವೃದ್ಧಿಗಳಾಗ್ತಾ ಇದೆ, ಮದ್ರಾಸಗಳ ಅಭಿವೃದ್ಧಿ ಆಗ್ತಾ ಇದೆ. ಇಂಥ ಒಂದು ಒಳ್ಳೆ ಕೆಲಸ ಇವತ್ತು ಧಾರ್ಮಿಕ ಶಿಕ್ಷಣವನ್ನ ಎಲ್ಲ ಕಡೆ ಮಾಡುವಂತ ಒಂದು ದೊಡ್ಡ ಕೆಲಸವನ್ನ ಮಾಡ್ತೀವಿ. ಎಲ್ಲ ಧರ್ಮದಲ್ಲೂ ಈ ರೀತಿಯ ಧಾರ್ಮಿಕ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆ ಇಲ್ಲ. ಆದರೆ ಅಂತ ಒಂದು ಅದ್ಭುತ ವ್ಯವಸ್ಥೆ ಈ ಧರ್ಮದಲ್ಲಿದೆ. ಎಲ್ಲರಿಗೂ ಧಾರ್ಮಿಕವಾಗಿ ಗಟ್ಟಿಗೊಳಿಸಬೇಕು, ಧಾರ್ಮಿಕವಾಗಿ ಅವರನ್ನ ಶಕ್ತರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಈ ಎಲ್ಲ ಉದ್ದೇಶ ಸತ್ ಪ್ರಜೆಗಳನ್ನ ಮಾಡಬೇಕು, ಒಳ್ಳೆ ರೀತಿಯ ಮನೋಧರ್ಮವನ್ನ ಅವರಲ್ಲಿ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅನ್ನುವ ಮಾತನ್ನ ಹೇಳ್ತಾ ಇಲ್ಲಿ ಕರೆಸಿದ ಎಲ್ಲ ಸಂಘಟಕರಿಗೂ ಮತ್ತೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜಾತಿ, ಧರ್ಮ, ಪಂಥಗಳನ್ನೆಲ್ಲ ಬದಿಗಿಟ್ಟು ನಾವೆಲ್ಲರೂ ಸೌಹಾರ್ದತೆಯೊಂದಿಗೆ ಅನ್ಯೋನ್ಯವಾಗಿರಬೇಕು. ದ್ವೇಷದಿಂದ ದೇಶ ಕಟ್ಟಲು ಖಂಡಿತ ಸಾಧ್ಯವಿಲ್ಲ. ಎಲ್ಲರೂ ಸಹೋದರರೊಂದಿಗಿದ್ದರೆ ಬಾಳಿಗೆ, ಬದುಕಿಗೆ ಅರ್ಥವಿರುವುದೆಂದು ಬಹಳ ಅರ್ಥವತ್ತಾಗಿ ಹಿತವಚನ ನೀಡಿದ ಶ್ರೀ ರಕ್ಷಿತ್ ಶಿವರಾಮ್ ಸರ್ ತಮಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಮುಂದೆ